Hi and welcome to Octane Automotive. So today I have the SD Classic 2 with me. Concrete jungle rules the night. Shadows sharp like switchblade knives. Run or fight, no room to think. Blood on pavement paints the ink. We're the wolves, howl on the prowl. Siren songs won't make us bow. Steel and flames beneath the ಸೊ ನೀವು ಇಲ್ಲಿ ನೋಡ್ಬೋದು ರೋಡ್ ಕಿಂಗ್ ಅಂತ ಇದೆ, ನಾನು ಎಸ್ ಡಿ ಕ್ಲಾಸಿಕ್ ಅಂತ ಹೇಳ್ತಿದ್ದೀನಿ. ಸೊ ಆಕ್ಚುಲಿ ಇದು ಕ್ಲಾಸಿಕ್ 250ನೇ, ಬಟ್ ಮೈ ಗ್ರ್ಯಾಂಡ್ ಫಾದರ್ ಹ್ಯಾಸ್ ಚೇಂಜ್ಡ್ ಇಟ್ ಟು ರೋಡ್ ಕಿಂಗ್. ಅಂದ್ರೆ ಏನೊಂದು ಸಿಂಪಲ್ ಬ್ಯಾಡ್ಜ್ ಅಷ್ಟೇ, ಕ್ಲಾಸಿಕ್ ರೋಡ್ ಕಿಂಗು ಅಷ್ಟೇ, ಡಿಫ್ರೆನ್ಸ್ ಇಲ್ಲ. ಅದು 250cc ಇಂಜಿನ್, ಇದು 250cc ಇಂಜಿನ್. ಬಟ್ ಇಲ್ಲಿ ಕ್ಲಾಸಿಕ್ 2 ಅಂತ ಬರ್ತಿತ್ತು, ಬಟ್ ಅದನ್ನ ತೆಗೆಸಿ ರೋಡ್ ಕಿಂಗ್ ಅಂತ ಮಾಡಿಸಿದ್ದಾರೆ. ಸೊ ದಟ್ ಈಸ್ ವಾಟ್ ಮೈ ಗ್ರ್ಯಾಂಡ್ ಫಾದರ್ ಹಸ್ ಡನ್ ಟು ಇಟ್. ಸೊ ಇಂಜಿನ್ ಸ್ಪೆಸಿಫಿಕೇಶನ್ ಬರೋದಾದ್ರೆ 250cc ಏರ್ ಕೋಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್. ಸೊ ಇದರಲ್ಲಿ ನಿಮಗೆ 16 bhp at 5000 rpm ಬರುತ್ತೆ ಅಂಡ್ 2.4 ಕಿಲೋಗ್ರಾಮ್ ಮೀಟರ್ ಬರುತ್ತೆ. ಸೊ ಈ 2.4 ಕಿಲೋಗ್ರಾಮ್ ಮೀಟರ್ ಅಂದ್ರೆ ಏನು? ಸೊ 2.4 ಕಿಲೋಗ್ರಾಮ್ ಮೀಟರ್, ಸೊ ಕಿಲೋಗ್ರಾಮ್ ಮೀಟರ್ ಅಂತ ಹಳೆ ಇಂಡಿಯನ್ ಬೈಕ್ಸ್ ಆಗಿರ್ಬೋದು ಅಥವಾ ಯುರೋಪಿಯನ್ ಬೈಕ್ಸ್ ಗಳಿಗೆ ಕಿಲೋಗ್ರಾಮ್ ಮೀಟರ್ ಅಂತ ಕೊಡ್ತಿದ್ರು. ಸೊ ಇಟ್ಸ್ ನಥಿಂಗ್ ಬಟ್ ಟಾರ್ಕ್. ಸೊ ಕಿಲೋಗ್ರಾಮ್ ಮೀಟರ್ನೇ ಟಾರ್ಕ್ ಅಂತ ಕನ್ವರ್ಟ್ ಮಾಡಿದ್ದು. ಸೊ 1 ಕಿಲೋಗ್ರಾಮ್ ಮೀಟರ್ ಈಕ್ವಲ್ಸ್ ಟು 9.8 Nm ಆಫ್ ಟಾರ್ಕ್. ಸೊ ಈ ಗಾಡಿಲಿ ಬಂದು ನಿಮಗೆ 2.4 ಕಿಲೋಗ್ರಾಮ್ ಮೀಟರ್ ಬರುತ್ತೆ. ಸೊ 2.4 ಇಂಟು 9.8 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 24 Nm ಆಫ್ ಟಾರ್ಕ್ ಸಿಗುತ್ತೆ. ಸೊ 24 Nm ಆಫ್ ಟಾರ್ಕ್ ಅಟ್ ದಿಸ್ ಬೈಕ್. ಅಂಡ್ ಈ ಗಾಡಿ 1983 ಮಾಡೆಲ್. ಸೊ ಇಟ್ ಹ್ಯಾಸ್ ಬೀನ್ 43 ಇಯರ್ಸ್ ಓಲ್ಡ್. ಅಂಡ್ ಈ ಕಲರ್ ಏನ್ ನೋಡ್ತಿದ್ದೀರಲ್ಲ, ಇದು ಚೇಂಜ್ ಆಗಿದೆ. ಸೊ ಒರಿಜಿನಲ್ ಕಲರ್ ಏನಿತ್ತು ಅದು ಇದಲ್ಲ. ಸೊ ಸೇಮ್ ಶೇಡ್, ಬಟ್ ಇದು ಲೈಟರ್ ಶೇಡ್ ಇತ್ತು. ಈ ಗಾಡಿಲಿ ಸ್ಪೆಷಲ್ ಏನಂದ್ರೆ, ಒಂದು ಇದರ ಟ್ವಿನ್ ಸೈಲೆನ್ಸರ್. ಸೊ ಇದರಲ್ಲಿ ನಿಮ್ಗೆ 2 ಸೈಲೆನ್ಸರ್ ಬರುತ್ತೆ. ಅಂಡ್ ಇನ್ನೊಂದು ಸ್ಪೆಷಲ್ ಏನಂದ್ರೆ ಇದರ ಕಿಕ್. ಸೊ ಯೂಶಲಿ ಗಾಡಿಗಳಲ್ಲಿ ರೈಟ್ ಸೈಡ್ ಕಿಕ್ ಇದ್ರೆ, ಬಟ್ ಈ ಗಾಡಿಲಿ ಲೆಫ್ಟ್ ಸೈಡ್ ಅಲ್ಲೇ ಕಿಕ್ ವಿತ್ ಗೇರ್ ಬರುತ್ತೆ. ಸೊ ಇದನ್ನ ನೀವು ಮಾಡ್ಬೇಕು ಅಂದ್ರೆ ಇಟ್ಸ್ ಕ್ವೈಟ್ ಟ್ರಿಕಿ ಅಂಡ್ ದಟ್ಸ್ ಹೌ ಯು ಡೂ ಇಟ್. ಸೊ ಈ ಪಾರ್ಟ್ ಇದೆಯಲ್ಲ, ಸೊ ಇದನ್ನ ಪ್ರೆಸ್ ಮಾಡಿ ಹಿಂದೆ ಮಾಡಬೇಕು. ಸೊ ಇದು ಕಿಕರ್ ಆಗಿ ವರ್ಕ್ ಮಾಡುತ್ತೆ. ಅಂಡ್ ಇಫ್ ಯು ಡೂ ಇಟ್, ಸೊ ಗೇರ್ ಹೇಗೆ ಅಂದ್ರೆ ಫಸ್ಟ್ ಗೇರ್ ಅಪ್, ಇನ್ನೆಲ್ಲ ಡೌನ್. ಸೊ ಇಲ್ಲಿ ಬರೋದಾದ್ರೆ ನಿಮ್ಗೆ ಇದ್ರ ಸ್ಪೀಡೋಮೀಟರ್ ವಿತ್ ದಿ ಓಡೋಮೀಟರ್ ಸಿಗುತ್ತೆ. ಅಂಡ್ ಹಿಯರ್ ಯು ಗೆಟ್ ದಿ ಹೈ ಬೀಮ್, ಲೋ ಬೀಮ್ ಸ್ವಿಚ್ ಅಂಡ್ ದಿ ಹೆಡ್ಲೈಟ್ ಆನ್ ಆಫ್. ಸೊ ದಿಸ್ ಇಸ್ ಫಾರ್ ದಿ ಹಾರ್ನ್. ಸೊ ಇದರ ಮೆಕ್ಯಾನಿಸಮ್ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಸೊ ಕರೆಂಟ್ಲಿ ಫ್ಯೂಯಲ್ ಆಫ್ ಅಲ್ಲಿ ಇದೆ. ಸೊ ಅಪ್ವರ್ಡ್ಸ್ ಮಾಡಿದ್ರೆ ರಿಸರ್ವ್ ಹೋಗುತ್ತೆ. ಸೊ ಫ್ಯೂಯಲ್ ಆಫ್ ಅಲ್ಲಿ ಯಾವಾಗ ಇಡಬೇಕು ಅಂದ್ರೆ, ಗಾಡಿ ನೀವು ಯಾವಾಗ್ಲೇ ಆಫ್ ಮಾಡಿದ್ರು ಇದನ್ನ ಆಫ್ ಅಲ್ಲೇ ಇಡೋದು ಬೆಸ್ಟ್. ಯಾಕೆಂದ್ರೆ ಇಂಜಿನ್ ರಿಚ್ ಹಿಡಿಯುತ್ತೆ. ಸೊ ಡೌನ್ವರ್ಡ್ಸ್ ಮಾಡಿದ್ರೆ ರನ್ನಿಂಗ್ ಕಂಡೀಷನ್ ಅಲ್ಲಿ ಇರುತ್ತೆ ಫ್ಯೂಯಲ್. ಇಲ್ಲಿ ನಿಮ್ಗೆ ಒಂದು ಸಣ್ಣದು ಪಿನ್ ತರ ಕಾಣಿಸುತ್ತೆ. ಸೊ ಇಟ್ಸ್ ಲೈಕ್ ಅ ಮಿನಿ ಚೋಕ್. ಸೊ ಇದನ್ನ ಯಾವಾಗ್ಲೇ ಅರ್ಲಿ ಮಾರ್ನಿಂಗ್ಸ್ ಆಗಿರ್ಬೋದು ಅಥವಾ ಗಾಡಿ ತುಂಬಾ ದಿನ ಆದ್ಮೇಲೆ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ, ಸೊ ಇದನ್ನ ಒಂದು 10 to 15 ಟೈಮ್ಸ್ ಸ್ಪಿನ್ ಮಾಡೋದು ಒಳ್ಳೇದು. ಬಿಕಾಸ್ ಏರ್ ಇರೋದೆಲ್ಲ ಆಚೆ ಬರುತ್ತೆ. ಈ ಕಿಕ್ ನ ಹೇಗ್ ಮಾಡೋದು ಅಂದ್ರೆ, ಸೊ ಇಲ್ಲಿ ನಿಮ್ಗೆ ಪ್ರೆಸ್ಸಿಂಗ್ ಮೆಕ್ಯಾನಿಸಮ್ ಸಿಗುತ್ತೆ. ಸೊ ಇದನ್ನ ನೀವು ಪ್ರೆಸ್ ಮಾಡಿ ಹಿಂಗೆ ಹಿಂದಕ್ಕೆ ತರಬೇಕು. ಮಾಡೋದು ಹೇಗೆ ಅಂದ್ರೆ, ಫಸ್ಟ್ ನೀವು ಪಂಪ್ ಮಾಡಬೇಕು. ಒಂದು 10 to 15 ಟೈಮ್ಸ್ ಪಂಪ್ ಮಾಡಿ. ಸೊ ದಟ್ಸ್ ಹೌ ಯು ಸ್ಟಾರ್ಟ್ ಇಟ್. ಸೌಂಡ್ ಚೆಕ್ ಮಾಡೋದಾದ್ರೆ, so that's all the specification of the bike. So let's start riding. ಸೊ ಕೀ ಆನ್ ಮಾಡೋಣ. ಸೊ ಇದರಲ್ಲಿ ನನಗೆ ತುಂಬಾ ಸ್ಪೆಷಲ್ ಅನ್ಸದೆ ಈ ಕಿಕ್ಕು. ಸೊ ಇರುತ್ತೆ. ಸೊ ಇದನ್ನ ನೀವು ಹಿಂದೆ ಸೀಟ್ ಕುಡಿಯೋದಿದೆಯಲ್ಲ, ಅದೇ ಪರ್ಫೆಕ್ಟು. ಸೊ ಈ ಫೀಲ್ ಏನಿದೆಯಲ್ಲ, ಇಟ್ಸ್ ಟೂ ಗುಡ್. ಸೊ ಇದರಲ್ಲಿ ನಿಮಗೆ 1 ಗೇರ್ ಅಪ್ ಬರುತ್ತೆ ಅಂಡ್ ಇನ್ನೆಲ್ಲ ಡೌನ್. ಸೊ ನೀವಿಲ್ಲಿ ನೋಡ್ಬೋದು ಎಸ್ ಡಿ ರೋಡ್ ಕಿಂಗ್ ಇದೆ. ಇಟ್ಸ್ ಅ ಪ್ಯೂರ್ ರೋಡ್ ಕಿಂಗ್. ಸೊ ಇದು ಬಂದು 1973 ಮಾಡೆಲ್. ಇದು ನನ್ನ ಫ್ರೆಂಡೇ ಕೂಡ. ಸೊ ಇದರ ರಿವ್ಯೂ ನಿಮಗೆ ಬೇಕು ಅಂದ್ರೆ ಪ್ಲೀಸ್ ಕಮೆಂಟ್ ಡೌನ್ ಬಿಲೋ. ಸೊ ಐ ಡೆಫಿನೆಟ್ಲಿ ಡೂ ಅ ವಿಡಿಯೋ ಅಬೌಟ್ ಇಟ್. ಸೊ ಲೆಟ್ ಸ್ಟಾರ್ಟ್ ರೈಟ್. ನಿಮಗೆ ಈ ಗಾಡಿ ಬಂದು 24 Nm ಟಾರ್ಕ್ ಸಿಗುತ್ತೆ ಅಪ್ರಾಕ್ಸಿಮೇಟ್ಲಿ. ಸೊ ವಿಚ್ ಇಸ್ ವೆರಿ ಪವರ್ಫುಲ್. ಸೊ ಸೌಂಡ್ ನೋಡ್ಬೋದು ನೀವು,
ಸೊ ಈ ಗಾಡಿಗೆ ಮಫ್ಲರ್ ರಿಮೂವ್ ಆಗಿದೆ, ಆದ್ರಿಂದ ಈ ತರ ಸೌಂಡ್. ಸೊ ಈ ಗಾಡಿಗಳು ಏನಿದ್ರು 1983 ಮಾಡೆಲ್ ಆಗಿರೋದ್ರಿಂದ ಇದು. ಸೊ ಈ ಗಾಡಿಗಳು ಅವಾಗ ಒಳ್ಳೆ ಫ್ಯಾನ್ ಬೇಸ್ ಇತ್ತು ಈ ಗಾಡಿಗಳಿಗೆ. ಅವಾಗ ಇದ್ರ ಬಗ್ಗೆ ಅಷ್ಟು ಕ್ರೇಜ್ ಆ ಲೆವೆಲ್ ಇಲ್ಲ ಅಂದ್ರು, ಈಗ ಕಂಪೇರ್ ಮಾಡಿದ್ರೆ ಆ ಲೆವೆಲ್ ಇರ್ಲಿಲ್ಲ. ಬಿಕಾಸ್ ಟುಡೇ ಆನ್ ದಿಸ್ ಡೇ 2025, ಸೊ ಈ ಗಾಡಿಯ ಬೆಲೆ ಬಂದು ಅಪ್ರಾಕ್ಸಿಮೇಟ್ಲಿ ದರ್ ಕಾಸ್ಟ್ ಆಫ್ ದಿಸ್ ವುಡ್ ಕಾಸ್ಟ್ ಯು ಅರೌಂಡ್ 2 lakhs. ಬಟ್ ಆ ಟೈಮಲ್ಲಿ ಈ ರೇಟ್ ಇರಲಿಲ್ಲ. ಸೊ ಆ ಟೈಮಲ್ಲಿ ಇದಕ್ಕೆ ಪ್ರೈಸ್ ಒಂದು ಅರೌಂಡ್ 55-60,000 ಮ್ಯಾಕ್ಸ್. ಸೊ ಅದನ್ನ ಕಂಪೇರ್ ಮಾಡಿದ್ರೆ ಈಗ ಕ್ರೇಜ್ ಹ್ಯಾಸ್ ಗಾನ್. ಸೊ ಇವೆಲ್ಲ ಹೇಗೆ ಅಂದ್ರೆ ಇದ್ದಾಗ ಬೆಲೆ ಗೊತ್ತಿರಲ್ಲ, ಕಳ್ಕೊಂಡ್ಮೇಲೆ ಅದ್ರ ಬೆಲೆ ಜಾಸ್ತಿ ಆಗುತ್ತೆ ಅಂತಾರಲ್ಲ, ಸೊ ಅದ್ರ ಪ್ರಕಾರ ಹೀಗಾಗುತ್ತೆ. So, when we have an opportunity to experience this 90s road king, so ಇದನ್ನ ಸುಮ್ಮನೆ road king ಅಂತ ಹೇಳಲ್ಲ, it's actually the kings of road. So because the one township ಈ ಫೀಲ್ಡು ಈಗ ಬರುವಂತ ಗಾಡಿಗೆ ಯಾವ್ದು ಕೂಡ ಚಾನ್ಸ್ ಇಲ್ಲ. ಅಂಡ್ ಈ ಸೌಂಡ್ ಇದೆಲ್ಲ ಈ ತರ ನೋ ಅದರ್ ಬೈಕ್ ಕ್ಯಾನ್ ಗಿವ್ ಇಟ್. ಅಡಿಯಲ್ಲಿ ನೀವು ಗೇರ್ ಶಿಫ್ಟ್ ಹೇಗೆ ಅಂದ್ರೆ ಇಟ್ ವಿಲ್ ಬಿ ವೆರಿ ಅನ್ಕಂಫರ್ಟಬಲ್ ಅಂಡ್ ವೆರಿ ಬ್ಲಾಂಕ್, ಒಂಥರ ಬ್ಲಾಂಕ್ ಆಗುತ್ತೆ ಮೈಂಡ್. ಬಿಕಾಸ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಯಾವುದೇ ಗಾಡಿ ಬೇರೆ ಗಾಡಿಗಳು ಬಂದ್ರೆ ಸೊ ಏನಾಗುತ್ತೆ, ಒಂದ್ ಅಪ್ ಒಂದ್ ಡೌನ್ ಫಸ್ಟ್ ಗೇರ್ ಇದೆಲ್ಲ ಮೇಲೆ ಅಪ್ ಅಲ್ವಾ. ಬಟ್ ಇದೆಲ್ಲ ಆಗಿಲ್ಲ, ಒಂದ್ ಅಪ್ ಇದೆಲ್ಲ ಡೌನ್. ಸೊ ನಿಮ್ಗೆ ಹೋಗ್ತಾ ಹಿಂಗೆ ಲಾಂಗ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಇನ್ ಸಿಟೀಸ್ ನಾವು ಕನ್ಫ್ಯೂಸ್ ಯು ನೀಡ್ ಟು ಗೆಟ್ ಯೂಸ್ ಟು ಇಟ್. ಸೊ ಹೇಗೆ ಅಂದ್ರೆ ಈಗ ನೀವು ನೋಡಿ, ಈಗ ನಂದು ಗಾಡಿ ಸ್ಟಾಲ್ ಆಗ್ತದೆ. ಸೊ ಬಿಕಾಸ್ ಐ ಹೈಯರ್ ಗೇರ್, ಸೊ ನಾನು ಡೌನ್ ಶಿಫ್ಟ್ ಮಾಡ್ಬೇಕು. ಬಟ್ ನಾವು ಬೇರೆ ಗಾಡಿಗಳಲ್ಲಿ ಏನ್ ಮಾಡ್ತೀವಿ, ಡೌನ್ ಶಿಫ್ಟ್ ಮಾಡ್ತೀವಿ. ಬಟ್ ಇರಲ್ಲ, ಯು ನೀಡ್ ಟು ಲಿಫ್ಟ್ ಇಟ್ ಅಪ್. So that is what I wanted to say about this classic 250, the SD. So thanks for watching. Nimge road king video ಬೇಕು ಅಂದ್ರೆ please comment down below. Please wait for that. Thanks for watching. Please do subscribe. Thank you.